ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಆ್ಯಕ್ಚುಲಿ ಇವತ್ತು ನಾನು ಶಿವಮೊಗ್ಗದಲ್ಲಿದ್ದೀನಿ. ನಾನು ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ದಮ್ ಬಿರಿಯಾನಿನ ಟ್ರೈ ಮಾಡ್ತಾ ಇರೋದು. ಯಾವಾಗಲೂ ನಾರ್ಮಲಾಗಿ ಬಿರಿಯಾನಿ ಮಾಡ್ತಾಯಿದ್ದೆ. ಸೊ ಹೆಂಗೆ ಬರುತ್ತೆ ನೋಡೋಣ, ಟೇಸ್ಟ್ ಹೆಂಗೆ ಬರುತ್ತೆ ಅಥವಾ ಚೆನ್ನಾಗಿ ಬರುತ್ತೋ ಎಲ್ಲೋ ಗೊತ್ತಿಲ್ಲ. ಟ್ರೈ ಮಾಡೋಣ ಅಂಥೇಳಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಯಾವ ಸ್ಟೆಪ್ ಆದಮೇಲೆ ನಾನು ಏನೇನು ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ. ಚೆನ್ನಾಗಿ ಬಂದರೆ ನೀವೂ ಕೂಡ ಒಂದ್ಸಲ ಟ್ರೈ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ, ಪ್ಲೀಸ್ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೇರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 2 kg ಚಿಕನ್ ತೊಗೊಂಡಿದ್ದೀನಿ. ಯಾಕೆಂದರೆ ನಾವು ಜಾಸ್ತಿ ಜನ ಇದ್ದೀವಿ ಮನೆಯಲ್ಲಿ ಇವತ್ತು, ಹಾಗಾಗಿ 2 kg ಚಿಕನ್ ತೊಗೊಂಡಿದ್ದೀನಿ. ನೀವು ನಾನು ಏನೇನು ಐಟಮ್ಸ್ ತೊಗೊಂಡಿದ್ದೀನೋ ಮೆಜರ್ಮೆಂಟ್ ಮೇಲೆ ಸ್ವಲ್ಪ ಎಲ್ಲ ಕಡಿಮೆ ತೊಗೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಈ ಗಿಡಕ್ಕೆ ಏನಂತ ಕರೀತಾರೆ ಗೊತ್ತಿಲ್ಲ. ನಾನು ಪಲಾವೆಲೆ ಅಂತ ಅಂತೀನಿ. ಜಸ್ಟ್ ಈ ಎಲೆದು ಸ್ಮೆಲ್ ನೋಡಿದ್ರೇ ಒಳ್ಳೆ ಬಿರಿಯಾನಿ ಪಲಾವ್ ಅಂದಂಗೆ ಅಂತಿರುತ್ತೆ. ಇದ್ರ ಪಿಕ್ಚರ್ನ ನಾನು ಆ್ಯಡ್ ಮಾಡಿರ್ತೀನಿ, ನಮ್ಮ ಮನೆ ಮುಂದೆನೇ ಇದೆ. ಸೊ ನಿಮಗೇನಾದರೂ ನಿಮ್ಮ ಮನೆ ಹತ್ರ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಸೊ ಟೇಸ್ಟು ಮತ್ತು ಸ್ಮೆಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಚಕ್ಕೆ, ಲವಂಗ ಮತ್ತು ಸ್ಟಾರು ಸ್ಪೈಸಸ್ ಏನೇನು ಬೇಕೋ ತೊಗೊಂಡಿದ್ದೀನಿ. ಈರುಳ್ಳಿನ ಈ ಥರ ಉದ್ದುದ್ದ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಇಷ್ಟು ಕಸೂರಿ ಮೇಥಿನ ತೊಗೊಂಡಿದ್ದೀನಿ. ದಪ್ಪ ಸೈಜ್ ಟೊಮೆಟೊನ ಒಂದು 4ರಿಂದ 5 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಮನೇಲಿ ಒಬ್ಬರಿಗೆ, ಇಬ್ಬರಿಗೆ, 3 ಜನಕ್ಕೆ, 4 ಜನಕ್ಕೆ ಮಾಡ್ಕೊಳ್ಳೋದಾದರೆ ಎಲ್ಲ ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ತಗೊಳ್ಳಿ. ಇದರಲ್ಲಿ ಚಿಲ್ಲಿ ಪೌಡರ್, ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಇದೆ. ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದನ್ನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಮನೇಲಿ ರೆಡಿ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅಂದರೆ ನನಗೆ ಮನೇಲಿ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್, ಹಾಗಾಗಿ ಮನೇಲಿ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮೇಯ್ನಾಗಿ ಆಯಿಲ್ ಬೇಕು. ಆಯಿಲ್ ಒಂದು ಕಾಫಿ ಲೋಟದಷ್ಟು ಆಯಿಲ್ನ ಯೂಸ್ ಮಾಡ್ಕೊಳ್ತೀನಿ. ಮತ್ತು ನಾನು 1 ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಕರ್ಡ್ 1/2 ಲೀಟರ್ ಇದೆ. ಇದರಲ್ಲಿ ನಾನು ಅರ್ಧದಷ್ಟನ್ನ ಮಾತ್ರ ಯೂಸ್ ಮಾಡ್ತೀನಿ, 1/4 ಲೀಟರ್ನ ಕರ್ಡ್ ಯೂಸ್ ಮಾಡ್ತೀನಿ. ಸೊ ಇವಾಗ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ನಾನಿಲ್ಲಿ 1 ಎಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನೀರನ್ನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ನಾನು ಅಕ್ಕಿನ ನೆನೆಯಕ್ಕೆ ಇಟ್ಟಿದ್ದೀನಿ. ನೀರಿಗೆ 1 ಎಲೆ ಹಾಕ್ಕೊಂಡಿದ್ದೀನಿ. ನಾನು ನೋಡಿರೋ ಪ್ರಕಾರ ಬೇರೆಯವರೆಲ್ಲ ಇದಕ್ಕೆ ಕಲರ್ನ ಹಾಕಿದ್ದಾರೆ, ರೆಡ್ ಕಲರ್. ನನ್ನ ಕಲರ್ ಯೂಸ್ ಮಾಡ್ತಾ ಇಲ್ಲ, ಅರಿಶಿನ ಪುಡಿ ಹಾಕಿದ್ದೀನಿ. ಇದಕ್ಕೆ ಅರಿಶಿನ ಪುಡಿ, ಲವಂಗ ಮತ್ತು ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏನಂತಾರೆ 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಸ್ವಲ್ಪ ಬಾಯ್ಲ್ ಆದಮೇಲೆ ಅಕ್ಕಿನ ಹಾಕ್ಕೊಳ್ತೀನಿ. ಎಷ್ಟು ಬೇಕೋ ಜಸ್ಟ್ ಲೈಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ಗೆಲ್ಲ ಹಾಕಬೇಕಲ್ಲ, ಜಾಸ್ತಿ ಆಗೋಗ್ಬಿಡುತ್ತೆ, ಹಂಗಾಗಿ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ. ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ನಾನು ಇಲ್ಲಿ ಇಂಡಿಯಾ ಗೇಟ್ ಬಾಸುಮತಿ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 20 to 30 ಮಿನಿಟ್ಸ್ ಅದನ್ನು ನೆನೆಸಿ ಇಟ್ಟಿದ್ದೆ. ಹಾಗಾಗಿ ಈಗ ಬಿಸಿ ಆಗಿರೋ ನೀರಿಗೆ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಕಡೆ ಒಗ್ಗರಣೆಗೆ, ಬಿರಿಯಾನಿ ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಪಾತ್ರೆಗೆ 1 ಕಾಫಿ ಲೋಟದಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇವತ್ತು ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತೇಳಿ 2-3 ಜನ ನನ್ನ ತಮ್ಮಂದರು ರೆಡಿ ನಿಂತವ್ರೆ. ಡೈಲಿ ನನಗೆ ಯಾರೂ ಇರಲ್ಲ ವಿಡಿಯೋ ಮಾಡ್ಕೊಳಕ್ಕೆ. ಫಸ್ಟಿಗೆ ನಾನಿಲ್ಲಿ ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಚಕ್ಕೆ, ಲವಂಗ, ಸ್ಪೈಸಸ್. ನೆಕ್ಸ್ಟ್ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಈಗ ನಾನು ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ.
ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಿದ್ರೆ ಬೇಗ ಬೇಗ ಬಿರಿಯಾನಿ ರೆಡಿ ಆಗೋಗ್ಬಿಡುತ್ತೆ. ಈರುಳ್ಳಿನ ಅಕ್ಕಿನ ಹಾಕಿ ಬೇಯೋದಕ್ಕೆ ಅಂತ ಇಟ್ಟಿದ್ದೀವಿ. ಮುಕ್ಕಾಲು ಭಾಗ ಬೇಯಿಸ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ವಿಡಿಯೋಗಳಲ್ಲಿ ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಒಂದು 70% ಬೇಯಿಸ್ಕೊಂಡಿರ್ತಾರೆ. ಹಾಗಾಗಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಅಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಚಿಕನ್ನ ಒಂದೆರಡು ಟೈಮ್ ವಾಶ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಫಸ್ಟ್ ಟೈಮ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ. ಅನ್ನ ಮೇಯ್ನ್ ರೈಸು ಮೆತ್ತಗೆ ಮಿದುಗ್ಲಾಗುತ್ತೋ ಅಥವಾ ಹುಡಿಯಾಗಿ ಬರುತ್ತೋ ಗೊತ್ತಿಲ್ಲ. ಒಳ್ಳೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ಇದೆ. ಹೆಂಗಿದ್ರು ನಾವು ಬಿಟ್ಟಿರ್ತೀವಿ. ಹೌದಾ? ಚೆನ್ನಾಗಿ ಮಿಕ್ಸ್ ಮಾಡು. ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂದೊಂದು ಸ್ವಲ್ಪ ಉಪ್ಪಿನಕಾಯಿ ಏನು ಮಾಡಿದ್ರು ಹೆಂಗೆ ಮಾಡಿದ್ರು ಉಪ್ಪು ಮಾಡಿ ಬಿಟ್ಬಿಟ್ಟಿರ್ತೀನಿ. ಹಂಗಾಗಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ನೋಡ ಆಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕಿದ್ರೆ ಆಯಿತು ಅಂತ. ಕಸ್ತೂರಿ ಮೇಥಿ ಹಾಕೊಳ್ತಾ ಇದ್ದೀನಿ. ಒಂದು ನಿಮಿಷ. ಇದ್ರ ಮೇಲೆ ಟೊಮೆಟೊ, ಸ್ಪೈಸಸ್ ಅದನ್ನೆಲ್ಲ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಪ್ಪ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕು. ಇವನು ನನ್ನ ತಮ್ಮ ಕೌಶಿಕ್. ಫೇಸ್ ತೋರ್ಸಪ್ಪ. ಹಾಕು. ಹಂಗೆ ಹಾಕೋದು. ಇವನು ನನ್ನ ಇನ್ನೊಬ್ಬ ತಮ್ಮ ಗಗನ್. ಸೊ ಗೈಸ್, ಇವತ್ತು ಇವರಿಬ್ರು ನನಗೆ ವ್ಲಾಗ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತಾವ್ರೆ. ಬಿಡಪ್ಪ ಬೇಯ್ಲಿ ಅಲ್ವಾ. ನನಗೆ ಯಾಕೋ ನೆನಪೇ ನಾನು ಹೇಳಿದೆ ನಿಮ್ಮ ಮಾಮೂಲಿ ಸ್ಟೈಲ್ ಅಲ್ಲ ಅಂದಲ್ಲ. ನಾನು ಸುಮ್ಮನೆ ಅರಿಶಿನ ಹಾಕಲ್ಲ ಅಂತ. ಇಲ್ಲ, ಹಾಕ್ಬೇಕು. ಫಸ್ಟ್ ಹಾಕಿದ್ರೆ ಮಿಕ್ಸ್ ಮಾಡೋಕೆ ಚೆನ್ನಾಗಿರುತ್ತೆ. ಈಗ ಯಾವುದಕ್ಕಾಗಲಿ ಇದಾಗಲಿ ಗೊತ್ತಾಗಲ್ಲ. ಮರ್ತ್ಬಿಟ್ಟೆ ಗೈಸ್, ಏನು ಮಾಡೋಕ್ಕಲ್ಲ. ಓ ಮೈ ಗಾಡ್. ನಮ್ಮದು ರೈಸ್ ಬೆಂದಿದೆ ಆಲ್ಮೋಸ್ಟ್. ಇನ್ನೊಂದು ಸ್ವಲ್ಪ ಅದರೊಳಗೆ ಹಾಕಿದ್ರೆ ಬಾಯ್ಲ್ ಆಗುತ್ತೆ. ನಮ್ಮ ಅಪ್ಪ ಅವರು ಆ್ಯಡ್ ಆಗಿದ್ದಾರೆ. ಹಾಯ್ ಮಾಡಿ ನಮ್ಮ ವ್ಲಾಗ್ಗೆ. ಹಾಯ್ ಮಾಡಿ. ಹಾಯ್. ನಮ್ಮಪ್ಪ ಎಷ್ಟು ಚೆನ್ನಾಗಿ ನಾನ್ ವೆಜ್ ಅಡುಗೆ ಮಾಡುತ್ತೆ ಗೊತ್ತಾ ಗೈಸ್. ಅದರಲ್ಲೂ ಮಟನ್ ಆದರೂ ಸೂಪರ್. ಚಿಕನ್ ಎಲ್ಲ ಆಲ್ಮೋಸ್ಟ್ ಬೆಂದಿದೆ. ಇದಕ್ಕೆ ನಾನು ನಿಂಬೆಹಣ್ಣು ಮತ್ತು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರೈಸ್ನ ಹಾಕಿ ದಮ್ ಕಟ್ಟಲಿಕ್ಕೆ ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ. ರೈಸ್ ಎಲ್ಲ ಹಾಕಿ ಈಗ ದಮ್ ಕಟ್ಟಲಿಕ್ಕೆ ಅಂತೇಳಿ ಈ ರೀತಿ ಮೇಲ್ಗಡೆ ಪಾತ್ರೆಯಲ್ಲಿ ನೀರು ತುಂಬಿ ಇಟ್ಟಿದ್ದೀನಿ. ಸೊ ನೋಡುವ ಟೇಸ್ಟ್ ಹೆಂಗೆ ಬರುತ್ತೆ ಅಂತ. ಸೊ ಗೈಸ್, ನಮ್ಮ ಬಿರಿಯಾನಿ ಫೈನಲಿ ಈ ಥರ ಇದೆ. ನೋಡುವ. ಸೊ ಗೈಸ್, ಬಿಸಿ ಬಿಸಿ ಬಿರಿಯಾನಿ. ಮಳೆ ಬರ್ತಾ ಇದೆ. ಟೇಸ್ಟ್ ನೋಡೋಣ. ಆ್ಯಕ್ಚುಲಿ ನನ್ನ ವಾಯ್ಸ್ಗಿನ್ನ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಕ್ಕಳದೇ ವಾಯ್ಸ್ ಇದೆ. ನಾನು ಅದನ್ನು ಅಷ್ಟೊಂದು ಅಂದ್ಕೊಂಡಿರಲಿಲ್ಲ ಹಿಂಗೆಲ್ಲ ಕೇಳಿಸುತ್ತೆ ಅಂತ. ಸೊ ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ ಆದಷ್ಟು ನನ್ನ ವಾಯ್ಸ್ನ ರೀಚ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಫಸ್ಟ್ ಟೈಮ್ ಬಿರಿಯಾನಿ ಟ್ರೈ ಮಾಡಿದ್ದೆ, ದಮ್ ಬಿರಿಯಾನಿ ಚೆನ್ನಾಗಿ ಬಂದಿತ್ತು.
ಬಟ್ ಏನು ಅಂತ ಹೇಳಿದ್ರೆ ಈ ನಾನು ಮಾಡಿದ್ದು ದಮ್ ಬಿರಿಯಾನಿಗಿಂತ ನಾನು ನಾರ್ಮಲಾಗಿ ಮಾಡ್ತಾ ಇದ್ನಲ್ಲ ಬಿರಿಯಾನಿ ನನಗೆ ಅದೇ ತುಂಬ ಇಷ್ಟ ಆಯಿತು. ಇದು ಚೆನ್ನಾಗಿದೆ, ಆದರೆ ನನಗೆ ಇದಕ್ಕಿಂತ ನನಗೆ ಅದೇ ತುಂಬ ಇಷ್ಟ ಆಗಿದೆ. ಚೆನ್ನಾಗಿದ್ರೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಮಾಡಲಿ ಅಂತ ಹೇಳ್ತೀನಿ. ಮಾಡ್ಬೋದು, ಸೂಪರ್ ಬಂದಿದೆ, ಆರಾಮಾಗಿ ಮಾಡ್ಬೋದು ಗೈಸ್. ಪಪ್ಪು ಖುಷಿ ಆಗ್ಬಿಡು. ಚೆನ್ನಾಯ್ತು. ಅಲ್ಲಿ ಬಿರಿಯಾನಿ ನೋಡಿ ಗಾಯ್ಸ್, ಅವ್ರ ತಮ್ಮಂಗೆ ತಿನ್ನಿಸ್ತಿರೋಕ್ಕೆ ಅವ್ರ ಮಗ ಹೆಂಗೆ ಆಡ್ತಿದ್ದಾನೆ. ನೋಡಿ ಗಾಯ್ಸ್, ಇವನಿಗೆ ಯೂಟ್ಯೂಬ್ ಹಾಕ್ಬೇಕಂತೆ ಊಟ ಮಾಡೋಕ್ಕೆ. ತಿನ್ನು ಬೇಗ. ಗೈಸ್ ಎಲ್ಲ ಬಿರಿಯಾನಿ ತಿಂದ್ಬಿಟ್ಟು ಕೂತಿದ್ದಾರೆ, ಬಟ್ ಯಾರು ಹೆಂಗೆ ಬಂದೈತೆ ಬಿರಿಯಾನಿ ಟೇಸ್ಟು ಅಂತ ಹೇಳಿಲ್ಲ. ಪಾಪ ಹೆಂಗಿತ್ತಪ್ಪ ಟೇಸ್ಟು? ವಾವ್ ಸೂಪರ್. ಗಾನು ಬಿರಿಯಾನಿ ಹೆಂಗಿತ್ತು? ಅವ್ನು ಮಾತಾಡಲ್ಲ ಬಿಡು. ವೆಯ್ಟಿಂಗ್ ಲಿಸ್ಟಲ್ಲಿರೋನು ಊಟನೂ ತಿನ್ನಬಾರ್ದು, ವೆಯ್ಟಿಂಗಲ್ಲಿ ಇಡಬೇಕು. ಸೊ ಇವಾಗ ನಾವು ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. 10 to 8 ನೀನು ಮಾಡು, ನೋಡ್ತೀನಿ. 10ಗೆ 10 ಬರ್ಬೇಕು, ಹಂಗೆ ಮಾಡು. ಚಿನ್ನಿ ನಂಗೆ ಬೇಡ. ಪಾಪ ಬಿರಿಯಾನಿ ಹೆಂಗಿತ್ತಪ್ಪ? ಸತ್ತು ನನ್ನ ಮಗ ಯಾವಾಗಲೂ ನನಗೆ ಕರೆಕ್ಟಾಗಿ ಹೇಳ್ತಾನೆ, ಏನು ಹೇಳಿದ್ರು. ಚಿನ್ನಿ ಬಾಮ್ಮ ಇಲ್ಲಿ. ಪಾಪು ಬಾಬಂಗಾರಿ ಬಿರಿಯಾನಿ ಹೆಂಗಿತ್ತು ಹೇಳವ? ಸೂಪರ್ ಆಗೀತಾ? ಲವ್ ಯು. ಊಟ ಎಲ್ಲ ಆಯ್ತು ಗೈಸ್. ನನ್ನ ಚಿಕ್ಕಿ ಏನೋ ತಂದವಳೆ, ಏನಂತ ಹೇಳಿದೆ ಅಲ್ಲ, ಹೀಗೇನೆ ಹೇಳಿದ್ನಲ್ಲ, ಚೆನ್ನ ರೋಲ್. ಸೊ ಗೈಸ್, ಫೈನಲಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆಯೋ ಇಲ್ವೋ ಖಂಡಿತ ಗೊತ್ತಿಲ್ಲ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ಶೇರ್ ಮಾಡಿ. ಪೂರ್ತಿಯಾಗಿ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.